ಅಸಮಾಧಾನದ ಬೆಂಕಿಯನ್ನ ನಂದಿಸಲು ಕಾಂಗ್ರೆಸ್ ಚಾಲನೆಯನ್ನ ನೀಡ್ತಾ ಇದೆ. ಸ್ವಪಕ್ಷದ ವಿರುದ್ಧ ಕರಪ್ಷನ್ ಬಾಂಬ್ ಸಿಡಿಸಿದವರಿಗೆ ಇವತ್ತು ಮದ್ದನ್ನ ನೀಡಲಾಗುತ್ತದೆ. ಬೆಂಗಳೂರಿಗೆ ಬರಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಅಸಮಾಧಾನಿತ ಶಾಸಕರ ಕೋಪವನ್ನ ಶಮನ ಮಾಡ್ತಾರಾ? ಅಸಮಾಧಾನದ ಬೆಂಕಿಯನ್ನ ನಂದಿಸಲು ಕಾಂಗ್ರೆಸ್ ಚಾಲನೆಯನ್ನ ನೀಡ್ತಾ ಇದೆ. ಸ್ವಪಕ್ಷದ ವಿರುದ್ಧ ಕರಪ್ಷನ್ ಬಾಂಬ್ ಸಿಡಿಸಿದವರಿಗೆ ಮದ್ದನ್ನ ನೀಡಲಾಗುತ್ತೆ. ಬೆಂಗಳೂರಿಗೆ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರಲಿದ್ದಾರೆ. ಅಸಮಾಧಾನಿತ ಶಾಸಕರ ಕೋಪವನ್ನ ಶಮನ ಮಾಡ್ತಾರಾ? ಅಸಮಾಧಾನಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೊಲ್ಯೂಷನ್ ಅನ್ನ ಹುಡುಕ್ತಾರಾ? ಸಿಡಿದೆದ್ದ ಶಾಸಕರನ್ನ ಉಸ್ತುವಾರಿ ಅವರ ಜೊತೆ ಇವತ್ತು ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಅಸಮಾಧಾನದ ಬೆಂಕಿಯನ್ನ ನಂದಿಸಲು ಕಾಂಗ್ರೆಸ್ ಚಾಲನೆಯನ್ನ ನೀಡ್ತಾ ಇದೆ. ಸ್ವಪಕ್ಷದ ವಿರುದ್ಧ ಕರಪ್ಷನ್ ಬಾಂಬ್ ಸಿಡಿಸಿದವರಿಗೆ ಮದ್ದನ್ನ ನೀಡಲಾಗುತ್ತೆ. ಬೆಂಗಳೂರಿಗೆ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬರಲಿದ್ದಾರೆ. ಅಸಮಾಧಾನಿತ ಶಾಸಕರ ಕೋಪ ಶಮನವನ್ನ ಮಾಡ್ತಾರಾ? ಅಸಮಾಧಾನಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸೊಲ್ಯೂಷನ್ ಅನ್ನ ಹುಡುಕ್ತಾರಾ? ಸಿಡಿದೆದ್ದ ಶಾಸಕರು ಉಸ್ತುವಾರಿಯವರ ಮಾತನ್ನ ಕೇಳ್ತಾರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಕೈಪಾಳ್ಯದಲ್ಲಿ ಇದೀಗ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ, ಮತ್ತೊಂದು ಕಡೆ ಇದೀಗ ಸಿಎಂ ಬದಲಾವಣೆ ಚರ್ಚೆ. ಇನ್ನು ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಎಂಬುದು ಕೆಲವು ಶಾಸಕರ ಒತ್ತಾಯ ಕೂಡ ಆಗಿತ್ತು. ಇದರ ಜೊತೆಗೆ BR ಪಾಟೀಲ್ ರವರು ಸ್ವಪಕ್ಷದ ವಿರುದ್ಧವೇ ಆರೋಪವನ್ನ ಕೂಡ ಮಾಡಿದ್ರು. ಏನು ಕಾಂಗ್ರೆಸ್ 2023ರಲ್ಲಿ ಆಡಳಿತಕ್ಕೆ ಬಂದಾಗ್ಲಿಂದಲೂ ಕೂಡ ಒಂದಲ್ಲ ಒಂದು ಆರೋಪವನ್ನ ಎದುರಿಸ್ತಾ ಇದೆ. ಮೂಡ ಹಗರಣದಿಂದ ಶುರುವಾಯಿತು, ನಂತರ ವಾಲ್ಮೀಕಿ ಹಗರಣ ಆಯಿತು, ನಂತರ ಅಧಿವೇಶನದಲ್ಲಿ ಒಂದು ಹನಿ ಟ್ರಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತು. ಆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ ಇದೀಗ BR ಪಾಟೀಲ್ ರವರು ಸ್ವಪಕ್ಷದ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ. ಏನಂತ ಆರೋಪ ಮಾಡಿದ್ದಾರೆ ಅಂದ್ರೆ, ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಏನು ವಸತಿ ಇಲಾಖೆಯಿಂದ ಬಡ ಜನರಿಗೆ ವಸತಿಯನ್ನ ಮಂಜೂರು ಮಾಡಿಕೊಡಲಾಗುತ್ತೆ, ಅಂದ್ರೆ ಮನೆಗಳನ್ನ ಮಂಜೂರು ಮಾಡಿಕೊಡಲಾಗುತ್ತೆ, ಅದರಲ್ಲಿ ಲಂಚವನ್ನ ಪಡಿತಾ ಇದ್ದಾರೆ ಎನ್ನುವ ಆರೋಪವನ್ನ BR ಪಾಟೀಲ್ ರವರು ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗಿತ್ತು. ಏನು ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರ ಜೊತೆ ಮಾತನಾಡಿರುವಂತಹ ಆಡಿಯೋ ಈಗಾಗಲೇ ವೈರಲ್ ಆಗಿತ್ತು. ಆಡಿಯೋ ಬೆನ್ನಲ್ಲೇ ಸಾಕಷ್ಟು ವಿಪಕ್ಷ ನಾಯಕರು ಈಗಾಗಲೇ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಅದಾದ ಮೇಲೆ ಸರ್ಕಾರದ ವಿರುದ್ಧ ರಾಜು ಕಾಗೆ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೆಲವು ಸಚಿವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಎನ್ನುವ ಆರೋಪವನ್ನ ಕೂಡ ಮಾಡಿದ್ರು. ಅದಾದ ಮೇಲೆ ಇನ್ನೂ ಕೆಲವು ಅಸಮಾಧಾನಿತ ಶಾಸಕರು ಏನಿದ್ರು ಅವರು ಸ್ವಪಕ್ಷದ ವಿರುದ್ಧವೇ ಆರೋಪವನ್ನ ಮಾಡ್ತಾ ಇದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದು ಒಂಥರ ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಅದಾದ ಬಳಿಕ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆಸಿಕೊಂಡು ಮಾತುಕತೆಯನ್ನ ಕೂಡ ನಡೆಸಿದ್ರು. ಮಾತುಕತೆಯನ್ನ ನಡೆಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ತರಾಟೆಯನ್ನ ಕೂಡ ತೆಗೆದುಕೊಂಡಿದ್ರು. ಯಾರ್ಯಾರು ಅಸಮಾಧಾನ ಶಾಸಕರಿದ್ದಾರೆ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರಲ್ಲ, ಅದಕ್ಕೆ ಬೀಗ ಹಾಕಿ, ಕಡಿವಾಣವನ್ನ ಹಾಕಿ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಂತೆ ಕೆಲವು ಶಾಸಕರ ಜೊತೆ ಈಗಾಗಲೇ ಮೀಟಿಂಗ್ ಅನ್ನ ಮಾಡಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಳೋಣ, ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಎನ್ನುವ ಭರವಸೆಯನ್ನ ಕೂಡ ನೀಡಿದ್ರು. ರಾಜು ಕಾಗೆ ಹಾಗೂ BR ಪಾಟೀಲ್ ರವರ ಜೊತೆ ಅವರ ಕಾವೇರಿ ನಿವಾಸದಲ್ಲಿ ಈಗಾಗಲೇ ಮಾತುಕತೆಯನ್ನ ನಡೆಸಿ ಒಂದು ಭರವಸೆಯನ್ನ ನೀಡಿದ್ರು. ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನ್ನ ಬಳಿ ಹೇಳ್ಕೊಳ್ಳಿ, ಈ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನ ಹೇಳಬೇಡಿ, ಈ ರೀತಿ ಹೇಳೋದ್ರಿಂದ ನಮ್ಮ ಪಕ್ಷಕ್ಕೆ ಧಕ್ಕೆ ಆಗ್ತಾ ಇದೆ, ವಿಪಕ್ಷದವರಿಗೆ ಒಂದು ರೀತಿ ಅಸ್ತ್ರ ಆಗುತ್ತೆ, ಆದ್ದರಿಂದ ಏನೇ ಸಮಸ್ಯೆ ಇದ್ರೂ ನಾವೇ ಕೂತ್ಕೊಂಡು ಬಗೆಹರಿಸಿಕೊಳ್ಳೋಣ ಎನ್ನುವ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ರು. ಅದಾದ ಬಳಿಕ ಇದೀಗ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಇವತ್ತು ರಾಜ್ಯಕ್ಕೆ ಭೇಟಿಯನ್ನ ನೀಡಿ ಅಸಮಾಧಾನಿತ ಶಾಸಕರು ಏನಿದ್ರು ಅವರ ಜೊತೆ ಇವತ್ತು ಮಾತುಕತೆಯನ್ನ ಕೂಡ ನಡೆಸ್ತಾರೆ.